ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂದರೆ, ಈ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಸಬ್ಸ್ಕ್ರೈಬರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಮತ್ತು ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅವ್ರ ಹತ್ರ ಹೆಲ್ಪ್ ಕೇಳೋದು, ಇದೆಲ್ಲ ಟೈಮ್ ವೇಸ್ಟು ಅಂತ ನನ್ನ ಅಭಿಪ್ರಾಯ. ಕೆಲವರು ಇದಕ್ಕೆ ತುಂಬ ಟೈಮ್ ಕೊಟ್ಟು ತಮ್ಮ ಅಮೂಲ್ಯವಾದ ಟೈಮ್ನ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅಂತ ನಂಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಹೊಸ ಯೂಟ್ಯೂಬರ್ಸ್ಗೆಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನಾನು ಅದೇ ಮೊಮೆಂಟಲ್ಲಿದ್ದೀನಿ. ಬಟ್ ಹಾಗಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಕೂತ್ಕೊಂಡ್ರೆ ಆಗಲ್ಲ. ಎಷ್ಟಪ್ಪ ನಾವು ನಮ್ಮ ಕೈಯಾರ ಹೇಳಿಬಿಟ್ಟು ಕೇಳಿಬಿಟ್ಟು ಸಬ್ಸ್ಕ್ರೈಬರ್ಸ್ನ ಮತ್ತು ವಾಚ್ ಅವರ್ನ ಎಷ್ಟು ಕಂಪ್ಲೀಟ್ ಮಾಡಿಸ್ಕೋಬೋದು. ಅಬ್ಬಬ್ಬ ಅಂದರೆ ಹೇಗಾದರೂ ಸಬ್ಸ್ಕ್ರೈಬರ್ಸ್ನ ನಮ್ಗೆ ಗೊತ್ತಿರೋದು ಎಲ್ಲ ನಾವು ಸುತ್ಕೊಂಡು ಬಂದ್ರೂ ಕೂಡ 50 ಜನ ಮಾಡ್ಬೋದಾ ನಮ್ಮ ಕಡೆಯಿಂದ ಹೇಳಿಸ್ಕೊಂಡು ನಾವು ಹೇಳಿಬಿಟ್ಟು ತಗೊಳ್ಳೋವಂಥ ಸಬ್ಸ್ಕ್ರೈಬರು ಒಂದು 50 ಜನ ಸಿಗ್ಬೋದಾ? ಅದೇ ನಾವು ಒಳ್ಳೆ ಕಂಟೆಂಟ್ಗಳನ್ನ ಕೊಟ್ಟು ಡೈಲಿ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ, ಜೊತೆಗೆ ನಮ್ಮ ವಾಚ್ ಟೈಮ್ ಕೂಡ ಹೆಚ್ಚಾಗುತ್ತೆ. ಇದು ನನ್ನ ಅನಿಸಿಕೆ ಮತ್ತು ಅನುಭವ ಎರಡನ್ನೂ ಕೂಡ. ನಾನು ಸ್ವಲ್ಪ ಒಂದು ವಾರ ಆ ಏನು ಹೇಳ್ತೀರಾ, ಅದಕ್ಕೇನು ಹೇಳಬೇಕು ಅಂತಲೂ ನಂಗೆ ಅರ್ಥ ಆಗ್ತಿಲ್ಲ. ಅದನ್ನು ಇವಾಗ ಹೇಳಬೇಕೋ ಬೇಡವಾ ಅಂತಲೂ ನಂಗೆ ಗೊತ್ತಿಲ್ಲ. ನೋಡಿ, ಆ ರೀತಿ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬರ್ನ ತೊಗೊಳ್ಳೋದು ತುಂಬಾ ಕಷ್ಟ. ವಾಚ್ ಟೈಮ್ ಅಂತೂ ಸಾಧ್ಯನೇ ಇಲ್ಲ ಅದರಿಂದ. ಯಾಕಂದರೆ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಅವರದ್ದೇ ಆದಂತಹ ಕೆಲವು ವೈಯಕ್ತಿಕ ಕೆಲಸಗಳಿರ್ತವೆ. ಎಡಿಟಿಂಗು, ಒಂದು ವಿಡಿಯೋ ಅಪ್ಲೋಡ್ ಮಾಡೋದಂತ ಹೇಗೆ ಅಂತ ನಿಮಗಂತೂ ಎಲ್ಲ ನ್ಯೂ ಯೂಟ್ಯೂಬರ್ಸ್ಗಳಿಗೆ ಚೆನ್ನಾಗೇ ಗೊತ್ತು. ಒಂದು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿ ಒಂದು ವಿಡಿಯೋನ ನಾವು ಅದಕ್ಕೆ ಅಪ್ಲೋಡ್ ಮಾಡಬೇಕಂದ್ರೂ ಎಷ್ಟೊಂದು ಕಷ್ಟ ಇದೆ. ಅದ್ರ ಹಿಂದೆ ಏನೆಲ್ಲ ನಮ್ಮ ಶ್ರಮ ಇರುತ್ತೆ, ಅದಕ್ಕೆ ನಾವು ಎಷ್ಟು ಅವರ್ ಟೈಮ್ಗಳನ್ನ ತೊಗೊಂಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತು ಫ್ರೆಂಡ್ಸ್. ಈ ರೀತಿ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಇದನ್ನೇ ದಿನ ಬೆಳಗಾದರೆ ಇದನ್ನೇ ನೋಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಅವರದ್ದೇ ಆದ ಸಮಸ್ಯೆಗಳಿರ್ತವೆ. ಯಾವ ವಿಡಿಯೋ ಮಾಡಬೇಕು, ಇವತ್ತು ನಾನು ಏನು ವಾಯ್ಸ್ ಓವರ್ ಕೊಡಬೇಕು, ಯಾವ ಟೈಮ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಬೇಕು, ಯಾವ ರೀತಿಯಾಗಿ ನಾನು ತಮ್ಮೇಲ್ಗಳನ್ನ ಕ್ರಿಯೇಟ್ ಮಾಡಬೇಕು, ನಾನು ಯಾವ ರೀತಿ ತಮ್ಮೇಲ್ ಕ್ರಿಯೇಟ್ ಮಾಡಿದರೆ ಜನ ಅಟ್ರ್ಯಾಕ್ಟ್ ಆಗ್ತಾರೆ, ನಾಳೆ ಏನು ಮಾಡೋದು, ನಾಡಿದ್ದೇನು ಮಾಡೋದು, ಇದೆಲ್ಲ ಅವ್ರ ತಲೆಯಲ್ಲಿ ತುಂಬಿಕೊಂಡಿರುತ್ತೆ ಫ್ರೆಂಡ್ಸ್. ಬೇರೆಯವ್ರ ವಿಡಿಯೋ ನೋಡುವಷ್ಟು ಅವ್ರಿಗೆ ಟೈಮ್ ಇರಲ್ಲ. ಅದರಲ್ಲೇ ಹೇಗಾದರೂ ಬಿಡುವು ಮಾಡಿಕೊಂಡು ನಾವು ಗೃಹಿಣಿಯರು ಸ್ವಲ್ಪ ಇವ್ರದ್ದು ಸ್ವಲ್ಪ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ಬಟ್ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದು ಯೂಟ್ಯೂಬ್ ಮಾಡೋರು ಕೂಡ ಇದನ್ನು ಡೈಲಿ ಎಲ್ಲರ ವಿಡಿಯೋಗಳನ್ನ ವಾಚ್ ಮಾಡೋಕ್ಕವ್ರಿಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಯೂಟ್ಯೂಬರ್ಸ್ಗಳ ಮೇಲೇ ಮತ್ತೊಬ್ಬ ಯೂಟ್ಯೂಬರ್ಸ್ಗಳು ಖಂಡಿತವಾಗ್ಲೂ ಡಿಪೆಂಡ್ ಆಗಬೇಡಿ ಫ್ರೆಂಡ್ಸ್. ನೀವು ಡೈಲಿ ಕಂಟಿನ್ಯೂ ಆಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಅದರಲ್ಲಿ ಇನ್ಕ್ರೀಸ್ ಕಂಡೇ ಕಾಣುತ್ತೆ. ಇದು ನನ್ನ ಅನುಭವ ಕೂಡ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಅದನ್ನೇ ಅಂದ್ಕೋಬೇಡಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಕೆಲಸ, ಎಲ್ಲದಕ್ಕಿಂತ ಮುಖ್ಯವಾದದ್ದು ಕೆಲಸ. ಗಂಡ, ಮನೆ, ಮಕ್ಕಳು, ಫ್ಯಾಮಿಲಿ ಇದೆಲ್ಲವನ್ನು ನೋಡಿಕೊಂಡು ನಾವು ಅವರ ಪರ್ಮಿಷನ್ ತಗೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಎಲ್ಲ ಗೃಹಿಣಿಯರಿಗೂ ಗೊತ್ತಿರುವಂಥ ವಿಷಯ. ಆಲ್ರೆಡಿ
ನನ್ನ ಗ್ರೂಪಲ್ಲಿ ಇರುವಂತಹ ಎಲ್ಲ ಹೌಸ್ ವೈಫ್ಗಳ ಒಂದು ಸಿಚುವೇಶನ್ ಇದೆ. ಹೆಚ್ಚಾಗಿರೋದು ಇದೇ ರೀತಿ ಪೊಸಿಷನ್ನಲ್ಲಿ ಎಲ್ಲರೂ ಇರೋದು. ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣುಮಕ್ಕಳು ಎಜುಕೇಷನಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ. ಇವಾಗ ನನ್ನ ಪರಿಸ್ಥಿತಿನೂ ಕೂಡ ಅದೇ. ಈ ಕಡೆ ಮೇಲೇನೂ ಅಲ್ಲ, ಈ ಕಡೆ ಕೆಳಗಡೆನೂ ಅಲ್ಲ ಅನ್ನುವಂಥ ಹಂತದಲ್ಲಿ ನಾನು ಇದ್ದೀನಿ. ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಯಾವುದೇ ರೀತಿಯಾದ ಮುಜುಗರನೂ ಇಲ್ಲ. ಯಾಕಂದರೆ ನಾವು ಓದುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಟೈಮಲ್ಲಿ ನಮ್ಮ ತಂದೆ ತಾಯಿಯವರ ಪರಿಸ್ಥಿತಿ ಕೂಡ ಗಂಭೀರವಾಗಿತ್ತು. ಹಾಗಾಗಿ ನಾವು ಮುಂದೆ ಓದೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇದೇ ರೀತಿ ಸಿಚುವೇಶನ್ನ ತುಂಬ ಮಹಿಳೆಯರು ಕೂಡ ಅನುಭವಿಸಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಗಂಡನ ಮನೇಲಿ ಹೋಗಿ ಇವಾಗ ಏನು ಮಾಡೋದಪ್ಪ ಅಂದು ಕೆಲವಷ್ಟು ಜನ ಯೂಟ್ಯೂಬ್ಗೆ ಬಂದಿದ್ದಾರೆ. ಬಂದುಬಿಟ್ಟು ಸಬ್ಸ್ಕ್ರೈಬರ್ಗೋಸ್ಕರ ಒದ್ದಾಡ್ತಾ ಇರೋರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಫ್ರೀ ಟೈಮಲ್ಲಿ ಯಾವಾಗಲೂ ಟೈಮ್ನ ವೇಸ್ಟ್ ಮಾಡಲ್ಲ, ಏನಾದರೂ ಮಾಡ್ತಾನೇ ಇರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮನೆ ಕೆಲಸ ಆದ ನಂತರ ನನ್ನ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋದಾಗಿರಬಹುದು. ಆಮೇಲೆ ಅದ್ರ ಜೊತೆಗೆ ಟೈಲರಿಂಗ್ ಕೆಲಸ ಮಾಡ್ಕೋತೀನಿ ಸ್ವಲ್ಪ ಮಧ್ಯಾಹ್ನ ಫ್ರೀ ಟೈಮಲ್ಲಿ. ಅದಾದಮೇಲೆ 3 ಗಂಟೆಯಿಂದ ನಾನು ನಮ್ಮ ಅಂಗಡಿ ಕೆಲಸನ ಸಾಯಂಕಾಲ 7 ಗಂಟೆವರೆಗೂ ಅಂಗಡಿ ಕೆಲಸ ಆಗುತ್ತೆ ನನಗೆ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆಗೆ ಆಗುತ್ತೆ ನನ್ನ ಕೆಲಸ. ಅಂಗಡಿದು ಗೋಬಿ ಮಂಚೂರಿನ ರೆಡಿ ಮಾಡಿ ನಾನು ಡ್ರೈ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರೆ ನಮ್ಮ ಮನೆಯವರು ಸೇಲ್ ಮಾಡಿ ಬರೋದು ಮಾತ್ರ. ಅದೆಲ್ಲ ಮಾಡೋದಕ್ಕೆ ನನಗೆ 4 ಅವರ್ ಟೈಮ್ ಬೇಕು ನೋಡಿ. ಅದಾದ ನಂತರನೂ ಕೂಡ ನಾನು ಮತ್ತೆ ತಿರ್ಗಾ ಕಿಚನ್ ಕೆಲಸ ನೋಡ್ಕೋಬೇಕು. 7 ಗಂಟೆ ನಂತರ ನಾನು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೀರಿಯಲ್ ಅದು ಇದು ಅಂತ. ಅರ್ಧ ಗಂಟೆ ಮೇಲೆ ನನ್ನ ಪರ್ಸ್ನಲ್ ಟೈಮಲ್ಲಿ ಒಂದಿನಕ್ಕೆ ನನ್ನ ಪರ್ಸ್ನಲ್ ಟೈಮ್ ಒಂದು ಅರ್ಧ ಗಂಟೆ ಅಂತೂ ಇದೇ ಇರುತ್ತೆ ನಂದು. ಅದನ್ನ ನನ್ನ ಪರ್ಸ್ನಲ್ ಕೆಲಸಕ್ಕೆ ಕೊಡ್ತೀನಿ. ಪರ್ಸ್ನಲ್ ಕೆಲಸ ಅಂದರೆ ಫ್ರೆಂಡ್ಸು ಅದು ಇದು ಅಂತ. ಆಮೇಲೆ ನೆಕ್ಸ್ಟ್ ಮತ್ತು ಅಡುಗೆ ಎಲ್ಲ ಮಾಡಿಕೊಂಡು 9:30 ಹಿಂಗಾಗುತ್ತೆ. ಆಮೇಲೆ ನಾನು ಮತ್ತೆ ಸ್ಟಿಚ್ ಮಾಡ್ತೀನಿ. ಒಟ್ಟಿನಲ್ಲಿ ಒಂದು ಯಾವುದನ್ನು ತೊಗೊಂಡ್ರೂ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅವತ್ತೊಂದೇ ದಿನದಲ್ಲಿ ನಾನು ಅವಾಗವಾಗ ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟು ಆ ಕೆಲಸನ ನಾನು ಕಂಪ್ಲೀಟ್ ಮಾಡಿಬಿಟ್ಟೆ ಮಲಗೋದು. ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅದನ್ನ ಅವತ್ತು ಆ ಕೆಲಸನ ಪೂರ್ತಿ ಮಾಡೇ ನಾನು ಮಲಗ್ತೀನಿ. ಇಲ್ಲ ಸ್ವಲ್ಪ ಟೈಮ್ ಇದೆ ಮಾಡ್ಬೋದು ಅನ್ನೋದನ್ನು ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನಿಲ್ಲಿ ಲುಂಗಿ, ಹಳ್ಳಿ ಕಡೆಗೆ ಈ ಲುಂಗಿಗಳನ್ನ ಹಾಕೋತಾರಲ್ಲ, ಅದನ್ನು ಹೊಸ ಲುಂಗಿಗಳನ್ನ 4 ತಂದು ಕೊಟ್ಟಿದ್ರು ಇಲ್ಲಿ ಬೇರೆಯವರು. ಅದನ್ನು ನಾನು ದಿಂಡು ಕಟ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಒಂದು 15 ನಿಮಿಷದಲ್ಲಿ ಕಟ್ಟಿ ಮುಗಿಸ್ತೀನಿ ಫ್ರೆಂಡ್ಸ್. ಹಬ್ಬ ಅಂದರೆ 20 ನಿಮಿಷ ಆಗ್ಬೋದು. ನಾನು ವಿಡಿಯೋ ಮಾಡಿಕೊಂಡು ನಿಧಾನವಾಗಿ ಮಾಡ್ತಾಯಿದ್ದೀನಿ, ಆದರೆ 20 ನಿಮಿಷ ಆಗಬಹುದು ಫ್ರೆಂಡ್ಸ್. ನಾನು 20 ನಿಮಿಷದಲ್ಲಿ ಒಂದು ಲುಂಗಿಗೆ 10 ರೂಪಾಯಿ ಅಂದ್ರೂ ಕೂಡ 40 ರೂಪಾಯಿನ ತಗೋತೀನಿ. ಇದಕ್ಕೆ ಆರಾಮಾಗಿ ನಾವು ಇವತ್ತೇನು ಮಾಡಿಲ್ಲ ಅಂದರೂ ಕೂಡ ಇದಿಷ್ಟನ್ನೇ ಮಾಡಿದ್ದೀನಿ ನಾನು ಇವತ್ತು. ಹೆಚ್ಚಿಗೆ ಏನೂ ಮಾಡಿಲ್ಲ. ಇವು 4 ಲುಂಗಿಗಳನ್ನ ಮಾತ್ರ ದಿಂಡು ಕಟ್ಟಿರೋದು. ಅದು ಇದು ಬೇರೆ ಕೆಲಸ ಇತ್ತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇದೇ ರೀತಿ ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ಬೇರೆ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ನೀವು ಅದ್ರ ಜೊತೆಗೆ ಮಾಡ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ವೀಡಿಯೋಗಳನ್ನ ಡೈಲಿ ಒಂದು ಅಪ್ಲೋಡ್ ಮಾಡಿ. ಆಮೇಲೆ ಹೊಸ ಕಂಟೆಂಟ್ಗಳ ಬಗ್ಗೆ ಯೋಚನೆ ಮಾಡಿ. ಯಾವ ಗ್ರೂಪಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡ್ದಿರ ನಾವು ನಾಳೆ ಯಾವ ವೀಡಿಯೋಗಳನ್ನ ಹಾಕಬೇಕು, ಯಾವ ರೀತಿ ವೀಡಿಯೋಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಗ್ರೂಪ್ಗಳಿಗೆಲ್ಲ ಟೈಮ್ ಕೊಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ.
ಯಾಕಂದರೆ ಬೆಳಗರಿದ್ರೆ ನಾವು ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು, ಪರಿಸ್ಥಿತಿ ಆಗಿರುತ್ತೆ. ಹಾಗಾಗಿ ಆದಷ್ಟು ನೀವು ಕಂಟೆಂಟ್ಗಳನ್ನ ಕೊಡೋದ್ರಲ್ಲಿ ಗಮನ ಕೊಡಿ ಫ್ರೆಂಡ್ಸ್. ನಾನು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಬೇಕು. ನಾನು ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಯೂಟ್ಯೂಬರ್ ಅಲ್ಲ, ಆದರೂ ಕೂಡ ಇದು ನನ್ನ ಬೇರೆಯವ್ರ ವಿಡಿಯೋಗಳಲ್ಲಿ ನಾನು ನೋಡಿದ್ದೆ, ಹಾಗೂ ಇದು ಇತ್ತೀಚಿನ ನನ್ನ ಅನುಭವ ಕೂಡ. ನಾವು ಹೇಳಿನೇ ಮಾಡಿಸ್ಬೇಕು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೇ ಮಾಡಿಸ್ಬೇಕು ಅಂದರೆ ಅಬ್ಬಬ್ಬಾ ಅಂದರೆ 30, 40, 50 ಸಬ್ಸ್ಕ್ರೈಬರ್ಗಳನ್ನು ನಾವು ಪಡ್ಕೋಬೋದು ಅಷ್ಟೇ. ನಮ್ಮ ಕಂಟೆಂಟ್ಗಳು ಚೆನ್ನಾಗಿದ್ದರೆ ಜನರು ಪಬ್ಲಿಕ್ಗೆ ನಮ್ಮನ್ನು ಅವರ ಒಂದು ಇಷ್ಟಪಟ್ಟು ನೋಡಿದರೆ, ನಾವು ಅವ್ರಿಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳನ್ನ ಕೊಟ್ಟರೆ ಪಬ್ಲಿಕ್ಗೆ ನಮ್ಮನ್ನು ಮುಂದೆ ತರ್ತಾರೆ ಫ್ರೆಂಡ್ಸ್. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಮತ್ತು ನಿಮ್ಮದು ಏನಾದರೂ ಚಾನಲ್ದು ಪ್ರಾಬ್ಲಮ್ ಇದ್ದರೆ ನಮ್ಮ ಭಾಷಾ ಸರ್ ಅವರು ಏನು ಅವ್ರ ಚಾನಲ್ ನೇಮು ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಅವರು ನಿಮ್ಮ ಪ್ರಾಬ್ಲಮ್ ಏನಾದರೂ ಇದ್ದರೆ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಅವರು ತಕ್ಷಣ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾರೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕೂಡ ಅವ್ರ ಹತ್ರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನಾನು ಕೂಡ ಅವರಲ್ಲಿ ಒಬ್ಬಳು ಫ್ರೆಂಡ್ಸ್. ಇವಾಗ ಲಾಸ್ಟ್ ವೀಕ್ ನಂದು ತಮ್ಮೇಲ್ ಸೇವ್ ಆಗ್ತಾ ಇರಲಿಲ್ಲ. ನಾನು ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿ ಅವ್ರಿಗೆ ಕಮೆಂಟ್ ಹಾಕಿದ್ದೆ, ನಾಳಿನ ವಿಡಿಯೋದಲ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡಿ ಸರ್, ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅಂತ ಅವ್ರ ಹತ್ರ ಕೇಳಿದ್ದೆ. ಅವರು ನಾಳಿನ ವಿಡಿಯೋದಲ್ಲಿ ಅಲ್ಲ, ಅವತ್ತಿನ ಸಾಯಂಕಾಲದ ವಿಡಿಯೋದಲ್ಲೇ ನನ್ನ ಒಂದು ಕ್ವಶನ್ಗೆ ಆನ್ಸರ್ನ ವಿಡಿಯೋದ ಮುಖಾಂತರ ಕೊಟ್ಟಿದ್ದರು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿಯಾಯಿತು. ಈ ರೀತಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆಲ್ಲ ನಮ್ಮ ಸಮಸ್ಯೆನ ಹೇಳಿಕೊಂಡು ಪರಿಹಾರನ ಕಂಡುಕೊಂಡು ನಾವು ಮುಂದೆ ಸಾಗೋಣ. ಮತ್ತು ಇನ್ನೆಲ್ಲ ಬೇರೆ ಟೆಕ್ ಚಾನಲ್ಗಳಿರ್ತವೆ, ಅವುಗಳನ್ನೆಲ್ಲ ನೋಡಿಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಡೈಲಿ ಏನು ನೋಡಿಲ್ಲ ಅಂದರೂ ಕೂಡ ಈ ಥರ ಒಂದು ಒಳ್ಳೆ ಚಾನಲ್ಗಳ ವೀಡಿಯೋಸ್ಗಳನ್ನು ನೀವು ನೋಡಿ, ನಿಮಗೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ಈ ಟೆಕ್ ಚಾನಲ್ಗಳಲ್ಲಿ ಹೊಸ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತಾರೆ ಅವರು ಕೂಡ. ಅವ್ರ ವಿಡಿಯೋಗಳನ್ನ ಮಾತ್ರ ನೋಡಿ, ನಿಮಗೆ ಈಸಿ ಆಗುತ್ತೆ. ಇವತ್ತು ಏನು ಅಪ್ಡೇಟ್ ಬಂತು ಅಂತ ಗೊತ್ತಾಗುತ್ತೆ. ಹಾಗೆ ನಿಮಗೆ ಟೈಮ್ ಸಿಕ್ಕರೆ ಬೇರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಇನ್ನಿತರ ಬ್ಲಾಗ್ಸ್ಗಳ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಇಷ್ಟನ್ನು ಮಾತ್ರ ಹೇಳ್ಬೋದು ಫ್ರೆಂಡ್ಸ್. ನೋಡಲೇಬೇಕು ಅಂತ ಹೇಳೋಕ್ಕಾಗಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದ ಸಮಸ್ಯೆಗಳಿರ್ತವೆ. ನೋಡಿ, ಇದರಲ್ಲಿ ಎಲ್ಲ ಸುತ್ಕೊಂಡು ಬಂದ್ರೂ ಕೊನೆಗೆ ಮತ್ತೆ ಹೇಳೋದು ಅದನ್ನೇ, ನಾನು ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಅದರಿಂದ ನಮ್ಮ ಚಾನಲ್ ಮುಂದೆ ಬರುತ್ತೆ. ಅದು ಬಿಟ್ಟರೆ ಇನ್ನೇನು ಮಾಡಿದರೂ ಕೂಡ ನಾವು ಒಂದು ಸ್ಟೆಪ್ ಹಿಂದೆಯೇ ಇರಬೇಕಾಗತ್ತೆ ಫ್ರೆಂಡ್ಸ್. ನಾನು ಕೂಡ ಇವಾಗ 2 ದಿವಸ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ನನ್ನದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನಾನು ಬೇಕು ಅಂತ ಲೇಜಿ ಮಾಡಿರಲಿಲ್ಲ. ನೆನ್ನೆ ಹಾಕಿದ್ದೆ ನಾನು, ಮತ್ತು ಇವತ್ತು ಹಾಕ್ತಾಯಿದ್ದೀನಿ. ಮೊನ್ನೆ ನಾನು ವೀಡಿಯೋಸ್ಗಳನ್ನ ಹಾಕಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ನೋಡಿ, ನಂದು ಕೆಲಸನೂ ಕಂಪ್ಲೀಟ್ ಆಯಿತು, ವಿಡಿಯೋನೂ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈ ರೀತಿ ಚಿಕ್ಕ ಪುಟ್ಟಗಳ ಕೆಲಸಗಳನ್ನು ನಾನು ಮಾಡ್ಕೋತಾ ಇರ್ತೀನಿ. ಈ ವಿಡಿಯೋನ ಈ ಲುಂಗಿಗೆ ಸ್ಟಿಚ್ ಮಾಡೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಎಲ್ರಿಗೂ ಕೂಡ ಬಾಯ್ ಫ್ರೆಂಡ್ಸ್.